ಬರೋದಾದ್ರೆ ಇಂಡಿಯನ್ ಸಿನಿಮಾದಲ್ಲಿ ಮೊದಲಿಗೆ ಮಾಡಿಕೊಟ್ಟಿದ್ದೆ ಅನ್ನೋರು. ಸೊ ಅವರು ಒಂದು ಕಾಲಘಟ್ಟದಲ್ಲಿ ಸಿನಿಮಾನ ನಿಲ್ಲಿಸ್ತಾರೆ, ಬಾಂಡ್ ಸಿನಿಮಾಗಳು ಬೇಡ ಅಂತ. ನೀವು ವೈಯಕ್ತಿಕವಾಗಿ ಯಾವತ್ತಾದ್ರೂ ಕೇಳಿದ್ರಾ? ನಿಮ್ಗೆ ಎಷ್ಟು ಖುಷಿ ಕೊಡ್ತೀರಾ ಆ ಥರ ಸಿನಿಮಾಗಳು? ಯಾಕಂದ್ರೆ ನಾವು ಕಥೆಗಳು ಕೇಳಿದ್ದೀವಿ, ಯಾಕೆ ಸಿನಿಮಾಗಳು ನಿಲ್ಲಿಸಿದ್ರು ಅಂದರೆ ಆ ಥರದ ಒಂದಷ್ಟು ಪಾತ್ರಗಳು ಬರುತ್ತೆ, ಸಿಗರೇಟ್ ಬಿಡಿ ಅದನ್ನೆಲ್ಲ ಬಿಟ್ಟು ಸಿನಿಮಾ ಮಾಡಬೇಕು ಅನ್ನೋ ಕಾರಣಕ್ಕೆ ಅಣ್ಣವ್ರು ಬಿಡ್ತಾರೆ ಅಂತ. ಸೊ ನೀವು ವೈಯಕ್ತಿಕವಾಗಿ ಮಾತಾಡಿದ್ಯಾ ಅಂತ? ನನಗೂ ಏನಂತಂದರೆ ನಾವು ಅವಾಗ ನಾವೇ ಚಿಕ್ಕವರು, ಅವಾಗ ಪಿಕ್ಚರ್ ಬೇಕಾದ್ರೆ ಹೋಗೋದು, ಇದು ಪಟ್ಟಣ ಮುಗಿದ್ರೆ ಕಾಫಿ ಬರುತ್ತೆ, ಅದೆಲ್ಲ ಒಂದು ಥ್ರಿಲ್ ಅದು ಆ್ಯಕ್ಚುಲಾಗಿ. ಆಮೇಲೆ ಸ್ವಿಮ್ಮಿಂಗ್ ಪೂಲ್ಲಿ ಒಂದು 5-6 ಗರ್ಲ್ಸ್ ಇದ್ದಾರೆ ನಮಗೆ. ಏನು ಒಂದು ಡಿಫ್ರೆಂಟ್ ವಿಷನ್ನೇ ಬೇರೆ ಥರ ಇರುತ್ತೆ. ಅಂದರೆ ಆ ದೌಲತ್ತು ಸಮಥಿಂಗ್ ಬೇರೆ ನಾರ್ಮಲ್ ಲೈಫಲ್ಲಿ ಮಾಡೋಕ್ಕಾಗದಲ್ಲ. ಅದರಿಂದ ಆ ಥರ ಬಾಂಡ್ ಈ ಥರ ಇಲ್ಲ. ಹಿಯರ್ ದಟ್ ಪಾಸಿಬಿಲಿಟಿ ಇದೆ. ಆ ಇಂಗ್ಲೀಷಿಂದ ಬಂದಿರೋ ಬಾಂಡ್ ಇದು, ಅದು ಇಲ್ಲೂ ಬಂದು ಇಲ್ಲಿ ಕಂಟಿನ್ಯೂ ಆಗಿ ಇಲ್ಲಿ ಸಕ್ಸಸ್ ಕೊಟ್ಟಿದ್ದಾರೆ ಅಂದರೆ ದಟ್ಸ್ ಗ್ರೇಟ್. ಅದು ಅಪ್ಪಾಜಿ ಅವರು ಎಷ್ಟು ಇಂಡಿಯಾದ ಫಸ್ಟ್ ಬಾಂಡ್ ಸ್ಟಾರ್ ಅಂದರೆ ರಾಜ್ಕುಮಾರ್. ಎಷ್ಟು ಚೆನ್ನಾಗಿ ಎಲ್ಲ ನಮ್ಮ ತಮಿಳೆಲ್ಲ ಡಪ್ ಆಗ್ತಿತ್ತು ಅವಾಗ. ಅವ್ರು ಬಂದರೆ ಹೇಳೋರು ಅಪ್ಪಾಜಿ ಏರ್ಪೋರ್ಟ್ ಬಂದರೆ ಬಾಂಡ್ ಪೋರರ್ ಬಾರ ಅಂತ ಹೇಳ್ತಿದ್ರು. ಆ ರೀತಿ ಒಂದು ಪಾಪ್ಯುಲಾರಿಟಿ ನಮಗೆ ಒಂದು ಇದಾಗೋದು. ಐ ಥಿಂಕ್ ಅದು ಯಾತಿಗೆ ಬಿಟ್ಟೋದು ಗೊತ್ತಿಲ್ಲ. ಐ ಥಿಂಕ್ ಅವು ನಮ್ಮ ಗ್ರ್ಯಾಂಡ್ ಮದರ್ ಭಾಳ ಯಾತಿಕ್ಕಿಂತ ಸಿನಿಮಾನ ಮಾಡ್ಬೇಕಂತ ಅಂತ ಅವ್ರಿಗೆ ಅನಿಸಿರ್ಬೋದು. ಬಟ್ ಏನು ಮಾಡೋದು, ಅವಾಗ ಅಪ್ಪಾಜಿ ಅವಾಗ ಎಲ್ಲ ರೋಲು ಮಾಡಬೇಕು, ಪಾತ್ರ ಏನೇ ಪಾತ್ರ ಇರ್ತಂದ್ರೆ ನಿನಗೆ ಅದೆಲ್ಲ ಬೇಡ ಅಂತ ಹೇಳಿದ್ರು. ಬಟ್ ನನಗಿದ್ರಲ್ಲಿ ಆ ಥರ ಎಲ್ಲ ಅವಕಾಶ ಇಲ್ಲ. ಇದು ಬೇರೆ ಥರ ಬಾಂಡ್ ಇದು. ಇಲ್ಲಾಂದರೆ ನಾನು ಆ ಥರ ಮಾಡಿ ನಮ್ಮಲ್ಲಿ ಬಾಂಡ್ ಆಗುತ್ತೆ ನನಗೆ. ಸೊ ಇಟ್ಸ್ ವೆರಿ ಡೀಸೆಂಟ್ ಬಾಂಡ್. This bond always makes everybody's bonding together.